ಓಕೆ, ಕ್ವಿಕ್ಕಾಗಿ ಹೋಟೆಲ್ ಸ್ಟೈಲ್ ಕ್ರೀಮಿ ಕೋಕೋನಟ್ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಅದು ವಿತಿನ್ 2 ಮಿನಿಟ್ಸ್ ಒಳಗಡೆ. ಇಟ್ಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಇಟ್ ಈಸ್ ಗ್ರೇಟ್ ಕಾಂಬಿನೇಷನ್ ವಿತ್ ದೋಸೆ, ಇಡ್ಲಿ, ಉಪ್ಪಿಟ್ಟು, ಪೊಂಗಲ್ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಮತ್ತು ಕಾಯಿನ ನಾನೇನು ತುರ್ಕೊಳ್ಳೋಕೆ ಹೋಗಿಲ್ಲ, ಜಸ್ಟ್ ಟೈಮ್ ಸೇವ್ ಮಾಡೋಕ್ಕಷ್ಟೇ. ನಾನು ಅದನ್ನು ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಪೀಸಸ್ ಆಗಿ ಮಾಡಿಕೊಂಡು ಇದೆಲ್ಲವನ್ನು ಜಾರ್ಗೆ ಹಾಕ್ಕೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಜಾರಿಗೆ ಹಾಕಿಬಿಟ್ಟು ಫಸ್ಟ್ ನೀರು ಹಾಕ್ಕೊಳ್ದೆ ಹಂಗೆ ಸ್ವಲ್ಪ ರುಬ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಫೈನ್ ಪೇಸ್ಟಾಗಿ ಚೆನ್ನಾಗಿ ರುಬ್ಕೊಬೇಕು. ಯಾಕಂದರೆ ಫಸ್ಟೇ ನೀರು ಹಾಕಿದ್ರೆ ನಾವು ಕಾಯಿ ಪೀಸಸ್ ಹಾಕಿರೋದ್ರಿಂದ ಪೀಸಸ್ ಹಾಗೆ ಉಳ್ಕೊಂಬಿಡ್ಬೋದು. ಸೊ ಸ್ವಲ್ಪ ನೀರು ಹಾಕ್ಕೊಳ್ದೆ ಹಾಗೆ ಫಸ್ಟು ಪುಡಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಚೆನ್ನಾಗಿ ರುಬ್ಕೊಂಡು ಆದಮೇಲೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಒಗ್ಗರಣೆ ಬಂದರೆ ನಿಮ್ಗೆ ಹಸಿ ಸ್ಮೆಲ್ ಹೋಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ. ನಮಗೆ ಹೇಗೆ ಹೋಟೆಲಲ್ಲಿ ತಿಂದಾಗ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಅಂತ ಅದೇ ಥರ ಫೀಲ್ ಆಗುತ್ತೆ. ಸೊ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಆಪ್ಷನಲ್, ಓಕೆ, ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಯೂಸ್ ಮಾಡಿ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, 1-2 ಪೀಸ್ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಒಂದು 4-5 ಕಾಳು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಜಸ್ಟ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡಿ 1-2 ನಿಮಿಷ ಆಗಲಿ. ತಣ್ಣಗಾದಮೇಲೆ ಏನು ರುಬ್ಬಿಟ್ಕೊಂಡಿದ್ದೀರಾ ಚಟ್ನಿ ಅದನ್ನು ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ಕರೆಕ್ಟ್ ಮಾಡ್ಕೊತೀನಂದ್ರೂ ಓಕೆ. ಲೈಕ್ ನಮಗೆ ತಿನ್ನೋ ಕನ್ಸಿಸ್ಟೆನ್ಸಿ ಬೇಕು, ತೆಳುನ ಇಲ್ಲ ಗಟ್ಟಿನ, ಯು ಡಿಸೈಡ್.